ಹಲೋ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದು ನೆಕ್ಸ್ಟ್ ಪಾರ್ಟ್, ನೀನಿರದೇ ಇರಬಲ್ಲೆನೆ. ಬನ್ನಿ ನೋಡೋಣ. ರೂಮಿಗೆ ಬಂದವಳು ಲಗೇಜ್ ಒಂದೆಡೆ ಇರಿಸಿ ವಾರ್ಡ್ರೋಬ್ನಿಂದ ಬಟ್ಟೆ ತೆಗೆದುಕೊಂಡು ಡ್ರೆಸ್ ಚೇಂಜ್ ಮಾಡೋದಕ್ಕೆ ರೂಮ್ ಬಾಗಿಲನ್ನು ಹಾಕೋದಕ್ಕೆ ಹೋಗ್ತಿದ್ದಾಗ ಆದಿ ಅವಳನ್ನು ತಳ್ಕೊಂಡು ಗೂಳಿಯಂತೆ ಒಳಗೆ ನುಗ್ದವ ಬಾಗಿಲು ಜಡ್ದು ಉರಿ ನೋಟ ಬೀರ್ತಾ ಅವಳತ್ತಲೇ ಬರ್ತಿದ್ದಾಗ ಅವನ ನೋಟವನ್ನು ಎದುರಿಸಲು ಅವಳಿಗೆ ಕ್ಷಣ ಭಯವಾಯಿತು. ಆದರೂ ಬಂಡ ಧೈರ್ಯ ತಂದ್ಕೊಳ್ತಾ ಬಟ್ಟೆಗಳನ್ನು ಹಿಡಿದು ವಾಶ್ರೂಮ್ನತ್ತ ಹೊರಟವಳ ಸೆರಗನ್ನು ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ. ಅವನ ಹೊರಟು ವರ್ತನೆಗೆ ಅವಳು ಕೋಪದಿಂದ ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ವ್ಯರ್ಥ ಪ್ರಯತ್ನ ಮಾಡ್ದಲೇ ಆದಿ ಬಿಡಿ, ಐ ಹೇಟ್ ಯು ಅಂದು ಅವನ ಕೋಪವನ್ನು ಮತ್ತಷ್ಟು ಹೆಚ್ಚುವಂತೆ ಮಾಡಿದ್ಲು. ಕೋಪದಲ್ಲಿ ಅವಳ ನಡುವಿನ ಮೇಲಿದ್ದ ತನ್ನ ಕೈಯನ್ನು ಮತ್ತಷ್ಟು ಬಿಗಿಯಾಗಿಸಿ ಅವಳನ್ನು ತನ್ನೆಡೆಗೆ ತಿರುಗಿಸ್ಕೊಂಡು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ನೀನು ಮುಂಚೆ ಏನಾದರೂ ಮೆಂಟಲ್ ಹಾಸ್ಪಿಟ್ಲಲ್ಲಿ ಇದ್ದು ಬಂದಿದ್ಯಾ ಅಂತ ಕೇಳಿದಾಗ ಅವಳು, ನನ್ನ ಪಕ್ಕದ ಬೆಡ್ನಲ್ಲೇ ಅಲ್ವಾ ನೀವಿದ್ದಿದ್ದು ಅಂದ್ಲು. ಓ, ಇದು ಜೋಕಾ? ಇದಕ್ಕೆ ನಗಬೇಕಾ? ಆದರೆ ನಂಗೆ ನಗು ಬರ್ತಿಲ್ಲ, ನಿನ್ನ ಸಿಗ್ದಾಕೋಷ್ಟು ಸಿಟ್ಟು ಬಂದಿದೆ ಅಂತ ಹೊರಟಾಗಿ ಅವಳ ಮುಖದ ತುಂಬ ಬೆರಳಾಡಿಸ್ತಿದ್ರೆ ಅವಳು ಅವನ ಕೈಯನ್ನು ಸರಿಸ್ತಾ, ಅದು ಬಿಟ್ಟರೆ ಇನ್ನೇನು ಬರುತ್ತೆ ನಿಮಗೆ? ಹೆಂಡತಿ ಮನಸ್ಸಿಗೆ ಭಾವನೆಗಳ ಜೊತೆ ಆಟವಾಡೋ ನಿಮಗೆ ಅವಳ ಮನಸ್ಸಿನ ಸೂಕ್ಷ್ಮ ಎಲ್ಲ ಅರ್ಥವಾಗುತ್ತೆ. ಎಸ್, ಐ ಆಮ್ ಅ ಫೂಲ್ ದಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ಯು ಅಂತ ಹೇಳಿದಾಗ ಅವನ ಬಿತ್ತ ನೆತ್ತಿಗೇರಿತು. ಹೋಯ್, ಏನೇ ನಿನ್ನ ಗಾಂಚಲಿ? ನಾನು ನೋಡ್ತಾನೇ ಇದ್ದೀನಿ, ಬಹಳ ದಿಮಾಕಾಯಿತು ನಿಂದು. ನಾನೇನೇ ಮಾಡಿದೆ ಅಂಥದ್ದು ನಮ್ಮ ಮನಸ್ಸಿಗೆ ಹರ್ಟ್ ಆಗೋವಂಥದ್ದು? ಅಷ್ಟಕ್ಕೂ ನೀನೇನು ಭಾರಿ ಸಾಚ, ಗಂಡನಿಗೆ ಒಂದು ಮಾತು ಹೇಳಿದೆ ಓಡಿ ಹೋಗಿದ್ಯಲ್ಲ. ಅದರ ಮೇಲೂ ಒಂದು ಕಾಲ್ ಹೋಗಲಿ, ಕನಿಷ್ಠ ಒಂದು ಮೆಸೇಜ್ ಆದರೂ ಮಾಡಿದೆ. ಈಗ ಉಲ್ಟಾ ಚೋರ್ ಕೋತ್ವಾಲ್ ಕೊಡ್ಡಾಂಟ ಅನ್ನಂಗೆ ನನಗೆ ಅಂತಿದ್ಯಾ? ಏನೇ ಆಗಿದೆ ರೋಗ ನಿನಗೆ? ನಾನೇನೇ ಮಾಡಿದೆ ಅಂತ ಸಿಟ್ಟಿನಿಂದ ಅವಳು ತನ್ನ ಕೈಯಿಂದ ಅವಳ ಕೆನ್ನೆಗಳನ್ನು ಜೋರಾಗಿ ಒತ್ತಿ ಹಿಡಿದು ಕೇಳಿದಾಗ ಅದರಿಂದಾದ ನೋವಿಗೋ ಅಥವಾ ವಾರದಿಂದ ತನ್ನ ಮನಕ್ಕಾದ ನೋವಿಗೋ ಅವಳ ಕಣ್ಣೀರು ತಡೆರಹಿತವಾಗಿ ಕೆನ್ನೆಗಳ ಮೇಲೆ ಬೀಳ್ತಿದ್ರೆ ಅದನ್ನು ಅವಳು ಒರೆಸ್ಕೊಳ್ಳುವ ಗೋಜಿಗೂ ಹೋಗದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನ ಬರ್ತಡೆಗೆ ಏನು ಗಿಫ್ಟ್ ಕೊಟ್ರಿ ಆದಿ ಅಂದಾಗ ಇಷ್ಟರ ತನಕ ಸಿಟ್ಟಿನಿಂದ ಕಿರ್ಚಾಡ್ತಿದ್ದವನು ತಣ್ಣಗಾಗ್ಬಿಟ್ಟ. ಆದರೂ ಅಷ್ಟು ಸುಲಭವಾಗಿ ಮಣಿಯುವ ಆಸಾಮಿಯೇ ಅವ. ಯಾಕೆ ನೀನು ತೆರೆದು ನೋಡಿಲ್ವಾ? ಆ ವಿಷಯ ಯಾಕೀಗ? ಪಾಪದವನಿಗೆ ತಾನು ಗಿಫ್ಟ್ ಎಂದು ಕೊಟ್ಟಿದ್ದ ಬಾಕ್ಸ್ನಲ್ಲಿ ಏನಿತ್ತೆಂದು ಗೊತ್ತಿದ್ರೆ ತಾನೆ ಸರಿಯಾಗಿ ಸಿಕ್ಕಾಕೊಂಡಿದ್ದಾನೆ ಹೆಂಡತಿ ಕೈಲೀಗ. ಅವನ ಮಾತಿಗೆ ಕೃತಿ, ಅದೇ ವಿಷಯ ಆದಿ ನನಗೆ ಹರ್ಟ್ ಮಾಡ್ತಾ ಇರೋದು. ಹೆಂಡತಿ ಮೇಲೆ ಇಷ್ಟೊಂದು ಅಧಿಕಾರ ಚಲಾಯಿಸೋ ನಿಮಗೆ ಅವಳ ಬರ್ತ್ಡೇಗೆ ಒಂದು ವಿಶ್ ಮಾಡೋದಾಗಲಿ, ಅವಳಿಗೊಂದು ಗಿಫ್ಟ್ ಕೊಡೋದಾಗಲಿ, ಇಂಥ ಸಣ್ಣ ಪುಟ್ಟ ವಿಷಯಗಳು ಗೊತ್ತಾಗಲ್ಲ ಅಲ್ವಾ? ನೀವೇನು ಚಿಕ್ಕ ಮಗುನ ಎಲ್ಲ ಅಮ್ಮನಿಂದ ಹೇಳಿಸ್ಕೊಂಡು ಮಾಡೋದಕ್ಕೆ? ಆರ್ ಯು ನಾಟ್ ಅಶೇಮ್ಡ್ ಆಫ್ ಯುವರ್ ಸೆಲ್ಫ್? ಹೆಂಡತಿಯ ವಾಗ್ದಾಳಿಗೆ ಅರೇ ಕ್ಷಣ ಕತ್ತರಿಸೋದವನವ. ಹೆಂಡತಿಯ ದಿಢೀರ್ ಮಾತಿನ ಪ್ರಹಾರದಿಂದ ಕ್ಷಣ ಅಧೀನರಾದರೂ ಮರುಕ್ಷಣ ಚೇತರಿಸ್ಕೊಂಡ ಆದಿತ್ಯ, ಹೇಯ್, ಯು ಹೋಲ್ಡ್ ಯುವರ್ ಟಂಗ್. ಏನು ಸುಮ್ಮನೆ ಇದ್ದೀನಿ ಅಂತ ನಾಲ್ಗೆ ಉದ್ದ ಮಾಡ್ತಿದ್ಯಾ? ನನ್ನ ಜೊತೆ ಜಾಸ್ತಿ ಆಟ ಆಡೋಕ್ಕೆ ಟ್ರೈ ಮಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಬಿ ಕೇರ್ಫುಲ್ ಅಂತ ರೋಪ್ ಹಾಕ್ತಿದ್ದ. ಛೀ, ಬರೀ ಹಾರಾಡೋದು, ಕೂಗಾಡೋದು, ಹೆದರ್ಸೋದು ಇಷ್ಟೇ ನಿಮ್ಮ ಹಣೆ ಬರಹ. ಮಾಡಿದ ಕೆಲಸದ ಬಗ್ಗೆ ಒಂಚೂರು ರಿಪೇಂಟೇ ಇಲ್ಲ ಅಲ್ವಾ ನಿಮಗೆ? ಕೃತಿ ಅವನಿಂದ ಕೊಸರ್ಕೊಳ್ತಾ ಮತ್ತಷ್ಟು ಬೈತಿದ್ರೆ ಅವನಿಗೆ ಮತ್ತಷ್ಟು ಸಿಟ್ಟು ಬಂತು. ರಿಪೇಂಟ್ ಮಾಡೋ ಅಂಥ ದೊಡ್ಡ ತಪ್ಪು ನಾನೇನೇ ಮಾಡಿದ್ದೀನಿ? ಏನು ನಿಮ್ಮಪ್ಪನ ಆಸ್ತಿ ಹೊಡೆದಿದ್ದೀನ? ಕಳ್ಳತನ ಮಾಡಿದ್ದೀನ? ಕೊಲೆ ಸುಲಿಗೆ ಮಾಡಿದ್ದೀನ? ಅಥವಾ ನಿನಗೆ ಅನ್ಯಾಯ ಮಾಡಿ ಯಾರ ಜೊತೆಲಾದರೂ ಓಡೋಗಿದ್ದೀನ ಅಂದಾಗ ಅವಳು ಅವನತ್ತ ತುಚ್ಛವಾಗಿ ನೋಡ್ತಾ, ಛೀ, ನೀವು ಆಡೋ ಮಾತುಗಳು ಕೇಳೋಕೆ ನನಗೆ ಇರಿಟೇಟ್ ಆಗುತ್ತೆ ನೋಡಿ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಟ್ಟು ಮಾತಾಡದೆ ಸುಮ್ಮನೆ ಇದ್ಬಿಡಿ, ಐ ಬೆಗ್ ಯು ಅಂತ ಕೈ ಮುಗ್ದಾಗ ಆದಿ, ಯಾಕೆ ಚಿನ್ನ ಇಷ್ಟು ಬೇಗ ನನ್ನ ಮಾತಂದರೆ ಅಷ್ಟು ಇರಿಟೇಷನ್ನಾ ಅಂತ ಅವಳ ಮುಖದ ತೀರ ಹತ್ತಿರಕ್ಕೆ ಮುಖ ತಂದಾಗ ಅವಳ ಕೋಪದಿಂದ ತನ್ನ ಮುಖವನ್ನು ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಆದರೆ ಅವನು ಹೊರಟಾಗಿ ಮತ್ತೆ ಅವಳನ್ನು ತನ್ನತ್ತ ತಿರುಗಿಸ್ಕೊಂಡು, ಇನ್ನೂ ಸ್ವಲ್ಪ ದಿನ ಹೋದರೆ ನೀನಂದರೆ ಇರಿಟೇಷನ್, ಆಮೇಲೆ ನಿನ್ನ ಮನೆಯವರಂದರೆ ಇರಿಟೇಷನ್, ಮನೆ ಅಂದರೆ ಇರಿಟೇಷನ್ ಅಂತ ಹೀಗೆ ಕಾರಣ ಹೇಳ್ತಾ ಹೋಗೋಳೆ ನೀನು. ನಿಮಗೆಲ್ಲ ಸಂಸಾರ, ಗಂಡ, ಮನೆ ಬೇಕಿಲ್ಲ. ಯಾರ ಜೊತೆನೂ ಅಡ್ಜಸ್ಟ್ ಮಾಡ್ಕೊಂಡಿರೋಕ್ಕೆ ಮೊದಲೇ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಇವೆಲ್ಲ ನಾಟಕ. ಇದಕ್ಕೆಲ್ಲ ಕಾರಣ ಏನು ಹೇಳು? ಅದೇ ದುಡಿತೀನಿ ಅನ್ನೋ ದುರಹಂಕಾರ. ಹೇಗೋ ಮದುವೆ ಆಗಿಬಿಡ್ತೀರಾ, ಸ್ವಲ್ಪ ದಿನ ಆದಮೇಲೆ ಮದುವೆ ಅನ್ನೋದು ನಿಮ್ಮಂಥವ್ರಿಗೆ ಬೋರ್ ಅನ್ಸೋಕ್ಕೆ ಶುರುವಾಗುತ್ತೆ.
ಬರ್ತಾ ಬರ್ತಾ ನಿಮ್ಮ ಪಾಲಿಗದು ನೇಣು ಹಗ್ಗ ಅನಿಸುತ್ತೆ. ಯಾಕಂದರೆ ಮನಸ್ಸಿಗೆ ಬಂದಂತೆ ಆಟ ಆಡೋಕ್ಕಾಗಲ್ವಲ್ಲ. ಎಲ್ಲದಕ್ಕೂ ಹೇಳೋರು ಕೇಳೋರು ಅಂತ ಇರ್ತಾರಲ್ಲ, ಅದಕ್ಕೆ ಅದಿಷ್ಟವಿಲ್ಲ ಇದಿಷ್ಟವಿಲ್ಲ ಅಂತ ಆಟ ಶುರು ಮಾಡಿ ನಂತರ ಜಗಳ ಮಾಡಿ ಗಂಡನಿಗೆ ಮೆಂಟಲ್ ಟಾರ್ಚರ್ ನೀಡಿ ಕೊನೆಗೆ ಸೋಡಾ ಚೀಟಿ ಕೊಟ್ಟು ಅವನ್ನ ಮೆಂಟಲ್ ಮಾಡಿ ಓಡಿ ಹೋಗೋದು. ಥೂ, ಓದು ಕೆಲಸದಲ್ಲಿರೋ ನಿಮ್ಮಂಥ ಹುಡುಗಿಯರ ಹಣಬರಹವೇ ಇಷ್ಟು. 4 ಕಾಸು ಸಂಪಾದಿಸ್ತೀವಿ ಅಂತ ಮೇರ್ತಾಡ್ತವೆ. ಗಂಡ ಅಂದರೆ ನಾಯಿ ಥರ, ಇವ್ರು ಹೇಳ್ದಂತೆಲ್ಲ ಕೇಳ್ಕೊಂಡು ಬಿತ್ತಿರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇವ್ರದ್ದು. ಅವನ ಕೂಗಾಟ ನಿಲ್ತಲೇ ಇಲ್ಲ. ಆದಿ ಕೋಪದಲ್ಲಿ ವಿಷಯವನ್ನು ಎಲ್ಲಿಂದೆಲ್ಗೋ ತೆಗೆದುಕೊಂಡು ಹೋಗ್ತಿದ್ದ. ಅವಳಿಂದ ತಾಳೋದಕ್ಕಾಗಿಲ್ಲ. ಸಿಟ್ಟಿನಲ್ಲಿ ಬಲವಾಗಿ ಅವನನ್ನು ತನ್ನಿಂದ ತೂಗುತ್ತಾ, ಯು ಜಸ್ಟ್ ಶಟ್ ಯುವರ್ ಮೌತ್ ಆದಿ, ಇನ್ನೊಂದು ಮಾತಾಡಿದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ಅಂದವಳು ವೇಗವಾಗಿ ವಾಶ್ರೂಮ್ ಹೋಗು ಬಾಗಿಲು ಹಾಕ್ಕೊಂಡು ಬಿಟ್ಟಿದ್ಲು. ಆದಿ ಆಗಲಾದರೂ ನಿಲ್ಲಿಸ್ತಾನ ತನ್ನ ಪ್ರಬರವನ್ನು. ಬಾತ್ರೂಮ್ ಡೋರಿನ ಮುಂದೆ ನಿಂತು ಅವಳಿಗೆ ಕೇಳುವಂತೂ ಜೋರಾಗಿ ಒದರ್ದವ. ಒಬ್ಬಳೇ ಇರಬೇಕಂತೆ, ಒಬ್ಬಳೇ. ಹಾಗಾದರೆ ಮದುವೆ ಯಾಕೆ ಆಗಬೇಕಿತ್ತು? ಇನ್ನೊಬ್ಬರು ಪ್ರಾಣ ತಿನ್ನೋಕ? ನೋಡೆ, ಇದೆಲ್ಲ ನನ್ನ ಹತ್ರ ನಡೆಯೋಲ್ಲ. ಇಂಥದ್ದಕ್ಕೆಲ್ಲ ಸೊಪ್ಪು ಹಾಕೋನಲ್ಲ ನಾನು. ಯು ಗಾಟ್ ಇಟ್, ಇಡಿಯಟ್. ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರ್ದಿದ್ದಾಗ ಸಿಟ್ಟು ತೀರಿಸ್ಕೊಳ್ಳುವವನಂತೆ ಬಾಗಿಲಿಗೆ ಜೋರಾಗಿ ಒದ್ದು ಬಟ್ಟೆ ಕೂಡ ಬದಲಿಸದೆ ಕೋಪದಲ್ಲಿ ಹಾಗೆ ಹೊರಗೆ ಹೋಗ್ಬಿಟ್ಟಿದ್ದ. ಬೆಳಿಗ್ಗೆಯೇ ಮಗ ಸೊಸೆಯ ಹೆಸರಿನಲ್ಲಿ ಅಭಿಷೇಕಕ್ಕೆ ಕೊಟ್ಟು ಬಂದಿದ್ದರಿಂದ ಮಮತಾ ದೇವಸ್ಥಾನಕ್ಕೆ ಹೋಗಿದ್ರು. ಶಶಾಂಕ್ ಮತ್ತು ನಿಶಾ ಓದಲೆಂದು ಕೆಳಗೆ ತಮ್ಮ ತಮ್ಮ ರೂಮ್ ಸೇರಿಬಿಟ್ಟಿದ್ರು. ಇನ್ನು ಮಹೇಶ್ ಅವರಂತೂ ಸರಿಯೇ ಸರಿ, ಮನೆಗಿಂತಲೂ ತೋಟದಲ್ಲೇ ಹೆಚ್ಚಾಗಿರ್ತಿದ್ರು. ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನದ ಊಟವನ್ನು ಕಟ್ಟಿಸ್ಕೊಂಡು ಮನೆ ಬಿಟ್ಟರೆ ಅವ್ರ ಮನೆ ಸೇರ್ತಿದ್ದೇ ರಾತ್ರಿ 8ರ ನಂತರವೇ. ಹೀಗಾಗಿ ಮೇಲಿನ ರೂಮ್ನಲ್ಲಿ ನಡೆದ ಇವರಿಬ್ಬರ ನಡುವಿನ ಜಗಳ ಯಾರ ಅರಿವಿಗೂ ಬರಲೇ ಇಲ್ಲ. ದೇವಸ್ಥಾನದಿಂದ ಹಿಂತಿರುಗಿ ಮಮತಾ ಕೆಳಗೆ ರೂಮಿನಲ್ಲಿದ್ದ ಮಕ್ಕಳನ್ನ ಕರೆದು ಪ್ರಸಾದ ಕೊಟ್ಟಿದ್ರು. ಮಗ ಸೊಸೆಯನ್ನು ಕರೆಯಬೇಕೆಂದುಕೊಂಡವರು ನಂತರ ಸೊಸೆ 6-7 ದಿನಗಳ ನಂತರ ತವರಿನಿಂದ ಹಿಂತಿರುಗಿದಾಳೆ. ಮಗ ತನ್ನ ಹೆಂಡತಿ ಮೇಲೆ ಮೊದಲೇ ಮುನಿಸ್ಕೊಂಡಿದ್ದ. ಇಬ್ಬರು ಜೊತೆಯಲ್ಲಿ ಕಾಲ ಕಳೀಲಿ, ಆಮೇಲೆ ಬಿರ್ಸ ಮರೀತಾರೆ ಎಂದ್ಕೊಂಡು ಮಗ ಸೊಸೆಯನ್ನು ಕೆಳಗೆ ಕರೀಲೇ ಇಲ್ಲ. ಮತ್ತೆ ಅಡುಗೆಯಲ್ಲಿ ನಿರತರಾದವರು ತಾವು ಮೇಲೆ ಬರಲೇ ಇಲ್ಲ. ಕೃತಿ ಶವರ್ ಆನ್ ಮಾಡಿ ಅದರ ಕೆಳಗಡೆ ಗಂಟೆಗಟ್ಟಲೆ ನಿಂತುಬಿಟ್ಟಿದ್ಲು. ಮತಿಭ್ರಾಂತಳಂತೆ ಆದಿ ಆಡಿದ ಮಾತುಗಳೇ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಎಷ್ಟು ಚೀಪಾಗಿ ಅಳೆದುಬಿಟ್ಟ ನನ್ನನ್ನು. ತಾನು ಅಷ್ಟೊಂದು ಕೆಳಮಟ್ಟದಲ್ಲಿ ಯೋಚಿಸ್ತೀನ? ತನ್ನನ್ನು ಎಷ್ಟು ಹೀನಮಾನವಾಗಿ ಬೈತಾನವನು. ಹುಟ್ಟಿದಾಗ್ನಿಂದ ಅಂಥ ಮಾತುಗಳನ್ನೇ ಕೇಳ್ದವಳಲ್ಲ. ತಾನು ಮಗಳೇ, ಪುಟ್ಟ, ಚಿನ್ನಮ್ಮ ಅನ್ನದೇ ಮಾತಾಡಿಸ್ತಿರಲಿಲ್ಲ ತನ್ನ ಮನೆಯಲ್ಲಿ. ತಾನು ಕೆಲಸದಲ್ಲಿರುವ ಹೆಣ್ಣಂತೆ, ಅದಕ್ಕೆ ಕೊಬ್ಬಂತೆ, ಅದಕ್ಕೆ ಈ ಎಲ್ಲ ಆಟಗಳಂತೆ. ಯಾಕೆ ಮದುವೆಗೆ ಮುಂಚೆ ತಾನು ಕೆಲಸದಲ್ಲಿರೋದು ಗೊತ್ತಿರಲಿಲ್ವೇ ಇವನಿಗೆ? ಅಷ್ಟು ಇಷ್ಟವಿಲ್ದಿದ್ರೆ ಯಾಕೆ ಮದುವೆ ಆಗಬೇಕಿತ್ತು? ಅವನು ಹೇಳ್ದಂತೆ ತಾನು ಒಂದು ದಿನಾನೂ ಈ ಮನೆಯಲ್ಲಿ ಯಾರೊಂದಿಗೂ ಹಾಗೆ ನಡ್ಕೊಂಡಿಲ್ಲ. ಅದೆಷ್ಟು ಒರಟಾಗಿ ಮಾತಾಡ್ತಾನೆ. ಅದೇನೋ ಟಾರ್ಚರ್ ನೀಡಿ ಸೋಡಾ ಚೀಟಿ ಕೊಡ್ತೀನಂತೆ. ಓ ಗಾಡ್, ಇವನನ್ನು ಕಟ್ಕೊಂಡ್ಮೇಲೆ ಇಂಥ ಮಾತುಗಳನ್ನೆಲ್ಲ ಕೇಳ್ತಿರೋದು. ಇವನ್ದೇನು ನಾಲ್ಗೆಯೋ ಕತ್ತಿ ಅಲುಗೋ, ಯಾವಾಗಲೂ ಹೃದಯಕ್ಕೆ ಚುಚ್ಚುವಂತೆ ಮಾತಾಡ್ತಾನೆ. ಹೌದು, ಏನೋ ತಿಳಿಯದೆ ತನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡು, ಇನ್ನು ಮುಂದೆ ಹಾಗೆ ಮಾಡೋದಿಲ್ಲ ಅಂತ ವಿನಯವಾಗಿ ಅನುನಯಿಸಿ ಹೇಳ್ದಿದ್ರೆ ತಾನನ್ನು ಅವನ ಕ್ಷಮಿಸ್ಬಿಡ್ತಿದ್ದೆ. ಅದ್ರ ಬದಲು ತನ್ನ ತಪ್ಪನ್ನು ಒಪ್ಕೊಳ್ದೆ ತಾನು ಮಾಡಿದ್ದೇ ಸರಿ ಅಂತ ವಾದಿಸ್ತಾನೆ. ಜೊತೆಗೆ ಹುಚ್ಚುಚ್ಚಾಗಿ ಒಂದಕ್ಕೊಂದು ಸಂಬಂಧವೇ ಇಲ್ಲದಿರೋ ವಿಷಯಗಳನ್ನು ಹೇಳ್ತಾ ನೀನು ಅಂಥವಳು ಇಂಥವಳು ಎಂದು ದೂರುತ್ತಾ ಸುಮ್ಮನೆ ತನ್ನ ಮೇಲೆ ಗೂಬೆ ಕೊರಿಸ್ತಾನೆ. ಅಷ್ಟು ವಿದ್ಯಾವಂತನಾದರೂ ಅನಾಗರಿಕನಾಗಿ ವರ್ತಿಸ್ತಾನೆ. ಛೀ, ಹೆಂಡತಿ ಅಂದರೆ ಕಾಲು ಕಸದಂತೆ ಇವರಿಗೆ. ಇಂಥವ್ರು ಸುಮ್ಮನೆ ಯಾಕೆ ಮದುವೆ ಆಗ್ತಾರೋ? ದಿನವೂ ಹೆಂಡತಿಯನ್ನು ಗೋಳುಕೊಳ್ಳೋಕ್ಕೇನು? ಕೃತಿ ಹೀಗೆಲ್ಲ ಯೋಚಿಸ್ತಾ ಸುರಿಯುತ್ತಿರುವ ನೀರಿನ ಕೆಳಗೆ ಚಳಿಯಿಂದ ತನ್ನ ಮೈ ಗದಗುಟ್ಟುತ್ತಿರುವುದನ್ನು ಲೆಕ್ಕಿಸದೆ ಗಂಟೆಗಟ್ಟಲೆ ನೆನೆಯುತ್ತಾ ನಿಂತುಬಿಟ್ಟಿದ್ಲು. ತಲೆ ಕೆಟ್ಟೋದಂತಾಗಿ ಆದಿ ತನ್ನ ಗೆಳೆಯರೊಂದಿಗೆ ತಮ್ಮ ಮಾಮೂಲಿ ಕಾಕಾ ಅಂಗಡಿಯಲ್ಲಿ ಸೇರಿಕೊಂಡಿದ್ದ. ಯಾಕೋ ಎಂದಿನಂತೆ ಹರಟೆಯಲ್ಲಿ ಮುಕ್ತವಾಗಿ ಭಾಗವಹಿಸಲು ಆಗ್ತಿಲ್ಲ ಅವನಿಗೆ. ಅವರ ಮಾತುಗಳಿಗೆ ಯಾಂತ್ರಿಕವಾಗಿ ಹಾಂ ಹ್ಞೂ ಅಂತಿದ್ದಾನೆ. ಅವರ ಮಾತುಗಳಿಗೆ ಯಾಕೋ ಆದಿ ಏನಾಯಿತು, ಮೂಡ್ ಆಫ್ ಆಗಿದೆ ಅನಿಸುತ್ತೆ ಎಂದು ಅವನ ಗೆಳೆಯರು ಕೇಳಿದರು. ಏನಿಲ್ಲ ಕಣ್ರೋ, ಏನೋ ಪ್ರಾಜೆಕ್ಟ್ ಸ್ವಲ್ಪ ಟೆನ್ಷನ್ ಅಷ್ಟೇ ಅಂದಾಗ, ಮಗ ನಮ್ಮ ಹತ್ರನೇ ಜಾಸ್ತಿ ಚೋಡಬೇಡ,
ಯಾವುದೇ ಪ್ರಾಜೆಕ್ಟ್ಗೂ ಇಷ್ಟರ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳೋ ಮಗ ನೀನಲ್ಲ. ಎಂಥ ಕಷ್ಟದ ಪ್ರಾಜೆಕ್ಟ್ ಆದರೂ ಸಲೀಸಾಗಿ ಹ್ಯಾಂಡಲ್ ಮಾಡೋ ಅಂಥ ಪ್ರಳಯಾಂತಕ ನೀನು. ಬೇಸರ ಆಗುವಂಥ ಬೇರೆ ಏನೋ ವಿಷಯ ಇದೆ ಅಂತ ಅವನ ಗೆಳೆಯರು ಹೇಳಿದಾಗ ಆದಿ ಮನದಲ್ಲೇ ಈ ನನ್ನ ಮಕ್ಳಿಗೆ ನನ್ನ ಬಗ್ಗೆ, ನನ್ನ ಕೆಪಾಸಿಟಿ ಬಗ್ಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ. ಆದರೆ ಕಟ್ಕೊಂಡು ಹೆಂಡ್ತಿಗೆ ಅದರ ಅರಿವಿಲ್ವೇ? ನನಗೆ ನಾಚಿಕೆ ಆಗೋಲ್ವಾ ಅಂತ ಕೇಳ್ತಾಳೆ. ಏನಂತ ಕೆಲಸ ಮಾಡಿದ್ದೀನಿ ನಾಚಿಕೆ ಪಟ್ಕೊಳ್ಳೋಕೆ? ನನಗೆ ಮೊದಲಿನಿಂದಲೂ ಯಾರ ಬರ್ತ್ಡೇಗಳು, ಆ್ಯನಿವರ್ಸರಿಗಳು ಮತ್ತೊಂದನ್ನು ನೆನ್ಪಿಟ್ಕೊಂಡು ಅದೇನೋ ಸರ್ಪ್ರೈಸ್ ಅಂತ ಕೊಟ್ಕೊಂಡು ನಾನೇ ಫಸ್ಟ್ ವಿಶ್ ಮಾಡಬೇಕು ಅಂತ ಮಧ್ಯರಾತ್ರಿ ತನಕ ಎದ್ದು ವಿಶ್ ಮಾಡೋದು ಇವೆಲ್ಲ ಅಭ್ಯಾಸವಿಲ್ಲ. ಇನ್ಫ್ಯಾಕ್ಟ್ ಬೇರೆಯವರ ಬರ್ತ್ಡೇ ಇರಲಿ, ನನ್ನ ಬರ್ತ್ಡೇನೇ ನಂಗೆ ನೆನಪಿರಲ್ಲ. ಅಮ್ಮನೋ ತಮ್ಮ ತಂಗಿಯರೋ ಗೆಳೆಯರೋ ನೆನಪು ಮಾಡಿಕೊಂಡು ಅವರೇ ಕೇಕ್ ತಂದು ಆಚರಿಸ್ತಾರೆ. ನನಗೇನು ಇಷ್ಟವಿಲ್ಲದಿದ್ದರೂ ಅವ್ರಿಗಾಗ ಆಚರಿಸ್ಕೊಳ್ಳೋದು. ಇನ್ನು ಬೇರೆಯವ್ರ ವಿಷಯ ತೆಗೆದುಕೊಂಡ್ರೆ ಇವ್ರು ಹೇಳ್ದಾಗ ಮಾತ್ರ ಗೊತ್ತಾಗೋದು, ಆಗಲೇ ತಾನು ವಿಶ್ ಮಾಡೋದು. ಅಷ್ಟಕ್ಕೂ ಇವೆಲ್ಲ ಮಾಡಿದ್ರೇ ಅವ್ರ ಮೇಲೆ ನಮಗೆ ಪ್ರೀತಿ ಇದೆ ಅಂತ ಅರ್ಥನಾ? ಇಲ್ಲಾಂದರೆ ಪ್ರೀತಿ ಇರಲ್ವಾ? ಅಪ್ಪ ಅಮ್ಮ ಒಂದು ದಿನಾನೂ ಈ ಥರ ಯಾವ ಒಕೇಶನ್ಗೂ ವಿಶ್ ಮಾಡ್ಕೊಂಡಿಲ್ಲ, ಆದರೂ ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಈಗಿನ ನೋವು ಅದೇನು ಜನಗಳು ನಿಜವಾದ ಪ್ರೀತಿಗಿಂತ ಇಂಥ ಬೂಟಾಟಿಕೆಗಳಿಗೆ ಮರಳಾಗೋದು ಜಾಸ್ತಿ. ಹಾಂ, ಇದಕ್ಕೆ ನನ್ನ ಕೇಳುಗರೆ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ತಿಳಿಸಿ. ಇದನ್ನು ತೋರಿಸಿದ್ರೇ ಪ್ರೀತಿನ ಅನ್ನೋರಿಗೆ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಪ್ರೀತಿಯಲ್ಲಿ ತುಂಬ ಸಂತೋಷ ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ತಿಳಿಸಿ. ಅಷ್ಟಕ್ಕೂ ಇವಳು ಬರ್ತ್ಡೇಗೆ ನಾನು ಅಮ್ಮನಿಂದ ಹೇಳಿಸ್ಕೊಂಡು ಗಿಫ್ಟ್ ಕೊಟ್ರೇನು ಅಥವಾ ತಾನೇ ಖುದ್ದಾಗಿ ಗಿಫ್ಟ್ ಕೊಟ್ರೇನು? ಒಟ್ನಲ್ಲಿ ಹೇಗೋ ಏನೋ ಒಂದು ಕೊಟ್ಟಿದ್ದೀನಿ ತಾನೇ. ಅಮ್ಮನಿಗೇನು ತಾನು ಹೋಗಿ ಕೇಳಿದ್ನ ನನ್ನ ಹೆಂಡತಿಗೆ ಗಿಫ್ಟ್ ಸೆಲೆಕ್ಟ್ ಮಾಡಿಕೊಡು, ಆಮೇಲೆ ನಾನು ಅವಳಿಗೆ ಕೊಡ್ತೀನಂತ. ಈ ಅಮ್ಮ ಕೂಡ ಆ ಜಂಬದ ಕೋಳಿಗೆ ಸ್ವಲ್ಪ ಹೆಚ್ಚೆ ಸದರ ಕೊಟ್ಟು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಆವತ್ತು ಸಂಜೆ ಅದೇನೋ ಪ್ಯಾಕೆಟ್ ತಂದು ಕೊಟ್ಟು ಇದನ್ನ ನಿನ್ನ ಹೆಂಡತಿಗೆ ಕೊಟ್ಟು ವಿಶ್ ಮಾಡು, ಖುಷಿ ಪಡ್ತಾಳೆ. ಆದರೆ ನಾನು ತಂದು ಕೊಟ್ಟಿದ್ದು ಅಂತೆಲ್ಲ ಹೇಳಬೇಡ ಅಂದಿದ್ದಕ್ಕೆ ತಾನು ಅದನ್ನು ಆ ಕಪ್ಪಿಗೆ ಕೊಟ್ಟಿದ್ದು. ಅಮ್ಮ ಹೇಳಬೇಡ ಅಂದಿದ್ದರಿಂದಲೇ ತಾನು ಅದನ್ನು ಅಮ್ಮ ತಂದು ಕೊಟ್ಟಿದ್ದೆಂದು ಹೇಳಿರಲಿಲ್ಲ. ಇಲ್ದಿದ್ರೆ ಆಗಲೇ ಹೇಳ್ತಾ ಇದ್ದೆ. ಅಷ್ಟಕ್ಕೂ ಈ ಹೆಣ್ಮಕ್ಳಿಗೆ ಏನು ಇಷ್ಟವಾಗುತ್ತೆ ಆಗೋಲ್ಲ ಅಂತ ನನಗೇನು ಗೊತ್ತಿರುತ್ತೆ. ಯಾಕೆ ಈ ಗೂಬೆಗೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ನನ್ನ ತಲೆ ತಿಂತಾ ಇದ್ದಾಳೆ? ಈ ವಿಷಯ ಇವಳಿಗೆ ಯಾವಾಗ, ಹೇಗೆ, ಯಾರಿಂದ ಗೊತ್ತಾಯಿತು? ಹಾಳಾಗಲಿ, ಹೇಗಾದರೂ ಗೊತ್ತಾಗಿರಲಿ. ಏನೋ ತನ್ನ ಗಂಡ ಇಂಥ ವಿಷಯಗಳಲ್ಲಿ ಮುಗ್ಧ, ಅದಕ್ಕೆ ಪಾಪ ಅಮ್ಮನ ಸಪೋರ್ಟ್ ತೊಗೊಂಡಿದ್ದಾನೆ ಅಂದ್ಕೊಳ್ಳೋದು ತಾನೆ. ಅದಕ್ಕೆ ಇಷ್ಟೆಲ್ಲ ರುದ್ರಾವತಾರ ತಾಳ್ಬೇಕಿತ್ತ? ಥೂ, ಒಳ್ಳೆ ತಲೆನೋಗುರು ಇವ್ರುಗಳ ಸಹವಾಸ ಅಂತೆಲ್ಲ ತನ್ನ ಮನದಲ್ಲೇ ಸುಮಾರು ಹೊತ್ತು ಮಂಥನ ನಡೆಸಿದ್ದ ಆದಿತ್ಯ. ಏನೋ ಆದಿ, ಎಲ್ಲೋ ಕಳೆದು ಹೋಗಿದ್ಯಾ? ಟೀ ಕುಡಿಯೋ, ಆರು ತಣ್ಣಗಾಗುತ್ತೆ. ಗೆಳೆಯರು ಭುಜಕ್ಕೆ ಹೊಡೆದು ಎಚ್ಚರಿಸ್ದಾಗಲೇ ಅವನು ವಾಸ್ತವಕ್ಕೆ ಬಂದದ್ದು. ಅತ್ತಿಗೆ ತವರಿಗೆ ಹೋಗಿದ್ದಾರೆ ಅಂತ ಸಾಹೇಬ್ರು ಯಾಕೋ ಅದನ್ನೇ ಮನಸ್ಸಿಗೆ ಹಚ್ಕೊಂಡು ಕೊರಗ್ತಾ ಇರೋ ಆಗಿದೆಯಲ್ಲ. ಹೋಗಿ ಕರ್ಕೊಂಡ್ವಾ ಮಾರಯ್ಯ ಅಂತ ಗೆಳೆಯರು ಕಿಚಾಯಿಸಿದಾಗ, ಹೋಗ್ರೋ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಿ, ಅಷ್ಟಕ್ಕೂ ಅವಳು ತವರಿಂದ ಸಂಜೆನೇ ಬಂದಳು ಅಂತ ಆದಿ ಹೇಳಿದಾಗ, ಮತ್ತ್ಯಾಕೆ ಇಲ್ಲಿಗೆ ಬಂದೆ ಗುರು? ಅದಕ್ಕೆ ಜೊತೆ ಆರಾಮಾಗಿ ಟೈಮ್ ಕಳೆಯೋ ತಾನೇ? ಪಾಪ ವಿರಹ ವೇದನೆಯಿಂದ ಬಳಲ್ತಾ ಇದ್ದೆ ಅವರು ಹೋದಾಗ್ನಿಂದ ಅಂತ ಗೆಳೆಯರು ಛೇಡಿಸಿದಾಗ, ಹಾಗಂತ ನಾನು ಹೇಳಿದ್ರೇನ್ರಪ್ಪ ನಿಮಗೆ? ಮನೇಲಿ ಆ ತುಂಟ ಪಿಶಾಚಿಗಳ ಕಾಟ ಸಾಲದಂತ ನೀವೊಬ್ಬರು ಬಾಕಿ ಇದ್ರಿ ನನಗೆ ಇಟ್ಲೆ ಮಾಡೋಕೆ ಅಂದು ಅವರ ಮಾತನ್ನು ತಳ್ಳಿ ಹಾಕಿದ್ದ. ಯಾಕೋ ಏನೇ ಮಾಡಿದ್ರೂ ಅವನ ಮನಸ್ಸಿಗೆ ಸಮಾಧಾನವಾಗ್ತಿಲ್ಲ. ಸರಿ ಬರ್ತೀನಿ ಕಣ್ರೋ, ಬಾಯ್ ಅಂದು ಗೆಳೆಯರಿಂದ ಬೀಳ್ಕೊಂಡವನು ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಬೇಕು ಅನ್ನುವಾಗ ಮನೆಯಿಂದ ಕಾಲ್ ಬಂದಿತ್ತು. ಈ ಅಮ್ಮನಿಗೆ ಮತ್ತೇನು ಸಾಮಾನುಗಳು ನೆನಪಾದವು, ಒಟ್ಟಿಗೆ ನೆನಪು ಮಾಡಿಕೊಂಡು ಪಟ್ಟಿ ಬರೆದುಕೊಡು ಅಂದರೆ ಕೇಳೋಲ್ಲ ಅಂತ ಗೊಣಗ್ತಾ ಫೋನ್ ಆನ್ಸರ್ ಮಾಡ್ದ. ಹಾಂ ಹೇಳಮ್ಮ ಅಂದಿದ್ದ. ಅದ್ಲಿಂದ ನಿಶಾ ಗಾಬರಿಯಿಂದ, ಅಣ್ಣ ಬೇಗ ಮನೆಗೆ ಬರೋಣ ಅಂದಾಗ ಇವನಿಗೂ ಆತಂಕವಾಯಿತು. ಯಾಕೆ, ಏನಾಯ್ತೆ ಅಂತ ಕೇಳಿದಾಗ ಅವಳು ನಡುಗೋ ಧ್ವನಿಯಲ್ಲಿ, ಅತ್ತಿಗೆ ಪ್ರಜ್ಞೆ ಬಿದ್ದಿದ್ದಾರೆ ಕಣೋ ಅನ್ನೋದನ್ನು ಕೇಳಿದವನ ಹೃದಯ ಭಯದಿಂದ ಅತಿ ವೇಗವಾಗಿ ಪಡೆದುಕೊಳ್ಳಲು ಶುರು ಮಾಡಿತು. ಮರು ಮಾತಾಡದೆ ಬೈಕ್ ಸ್ಟಾರ್ಟ್ ಮಾಡಿ ಶರವೇಗದಲ್ಲಿ ಮನೆಯತ್ತ ಧಾವಿಸಿದ್ದ. ಒಂದೇ ಹಾರಿಕೆಗೆ ಎರಡೆರಡು ಮೆಟ್ಟಿಲುಗಳನ್ನು ಹತ್ಕೊಂಡು ಓಡಿ ಬಂದವನು ಕಂಡಿದ್ದು ಹಾಸಿಗೆ ಮೇಲೆ ಅಮ್ಮನ ಮಡಿಲಲ್ಲಿ ಎಚ್ಚರವಿಲ್ಲದೆ ಮಲಗಿರೋ ಹೆಂಡತಿಯನ್ನು. ಅವ್ರ ಅಕ್ಕಪಕ್ಕದಲ್ಲಿ ಕುಳಿತು ಗಾಬರಿ ಆತಂಕಗಳಿಂದ ಅವರತ್ತಲೇ ನೋಡ್ತಿದ್ದ ಶಶಾಂಕ್ ಮತ್ತು ನಿಶಾ. ಸೀದಾ ಬಂದವನು ಅಮ್ಮನೆಡೆಗೆ ನೋಡಿದ್ದ. ಮಮತಾ, ಏನು ಮಾಡಿದ್ಯೋ ಎನ್ನುವಂತೆ ಅವನೆಡೆಗೆ ಉರಿ ನೋಟ ಬೀರಿದ್ರು. ಅಮ್ಮ, ನಾನು ಹೊರಗೆ ಹೋದಾಗ ಇವಳು ವಾಶ್ರೂಮ್ನಲ್ಲಿದ್ಲು, ಸ್ನಾನ ಮಾಡ್ತಿರ್ಬೋದು ಅಂತ ನಾನು ಹೊರಗೆ ಹೋದೆ ಅಷ್ಟೇ. ಆಮೇಲೆ ಏನಾಯಿತು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಏನಾಯ್ತಮ್ಮ? ಅವನು ಹೇಳಿದ್ದು ನಿಜವೇ.
ಆದರೆ ಅದಕ್ಕೂ ಮುಂಚೆ ಏನಾಯ್ತೆಂದು ಮಾತ್ರ ಹೇಳಲಿಲ್ಲ ಅಷ್ಟೆ. ಅವರ ನೋಟದಿಂದ ತಪ್ಪಿಸ್ಕೊಳ್ತಾ ಹೆಂಡತಿಯತ್ತ ನೋಡ್ತಾ ಹೇಳಿದಾಗ ಮಮತಾ ಅವನಿಗೆ ಉತ್ತರಿಸದೆ ನಿಶಾಳ್ಗೆ ಕೆಳಗಿನಿಂದ ರೂಮ್ ಹೀಟರ್ ತಂದು ಹಾಕುವಂತೆ ಹೇಳಿ ಕಳಿಸಿದ್ರು. ಶಶಿ ಡಾಕ್ಟರ್ ಬಂದ್ರ ನೋಡೋಗು ಅಂತ ಮಗನನ್ನು ಕಳಿಸಿದ್ರು. ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ಇನ್ನೊಂದು ಎಪಿಸೋಡಲ್ಲಿ ಹಾಕ್ತೀನಿ.